ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಚ್ಎಸ್ ಪ್ರತಿಮಾ ಹಾಸನ್ ರವರಿಗೆ ಕರುನಾಡ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಜನವರಿ 3ರಂದು ಸಂಜೆ 5:30ಕ್ಕೆ ಉಡುಪಿಯ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ರಿವಾರ್ಡ್ ಟು ಅವಾರ್ಡ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಜೆಸಿ ಬಾಸುಮ ತಿಳಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ತಾಲೂಕು ಅಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಅವರು ಪ್ರಾಣಿಗಳನ್ನು ರಕ್ಷಣೆ ಮಾಡುವಂತೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಚ್ಜೆ ದಾಮೋದರ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ರಕ್ಷಾ ಸಮಿತಿ ಸದಸ್ಯರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪೀರ್ ಮೊಹಮ್ಮದ್ ಎನ್ಎಚ್, ಗ್ರಾಮ ಆಡಳಿತ ಅಧಿಕಾರಿ ತೊರೆನೂರು ಹಾಗೂ ಹೆಬ್ಬಾಲೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಿಬಿ ಜಗದೀಶ್, ಪುರಸಭೆಯ ಮಾಜಿ ನಾಮನಿರ್ದೇಶಿತ ಸದಸ್ಯರು, ಕುಶಾಲನಗರ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗುರುದರ್ಶನ್ ಜೆ, ಗ್ರಾಮ ಆಡಳಿತಾಧಿಕಾರಿ, ಕೂಡಿಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀಮತಿ ಜಯಶ್ರೀ ಮುರುಗೇಶ್, ತಾಲೂಕು ಅಧ್ಯಕ್ಷೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣ, ಕುಶಾಲನಗರ ತಾಲೂಕು, ಕೊಡಗು ಜಿಲ್ಲೆ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನು ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಜಯವರ್ಧನ್, ಪುರಸಭೆಯ ಮಾಜಿ ಅಧ್ಯಕ್ಷರು, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಆರ್ ಜಗದೀಶ್, ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಕೆಎಸ್ ಸಂತೋಷ್, ಗ್ರಾಮ ಆಡಳಿತಾಧಿಕಾರಿ, ಮುಳ್ಳುಸೋಗೆ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಎಂಬಿ ಸುರೇಶ್, ಪುರಸಭೆಯ ಮಾಜಿ ಅಧ್ಯಕ್ಷರು, ಸ್ಥಾಯಿ ಸಮಿತಿ, ಕುಶಾಲನಗರ. ಹಳೆಯ ಕೈಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಮಂತರ್ಗೌಡರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸಾದಿಕ್ ಪಾಷಾ, ಎಂಎಸ್ ಟಿವಿಎಸ್ ಶೋರೂಮ್ನ ಮಾಲೀಕರು, ಬಿಎಂ ರಸ್ತೆ, ಬೈಚನಹಳ್ಳಿ, ಕುಶಾಲನಗರ. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಮುಸ್ತಫಾ ಎಂಎ, ಹರದೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಕಾವೇರಿ ನೀರಾವರಿ ಸಲಹಾ ಸಮಿತಿ ಸದಸ್ಯರು ಮತ್ತು ಸಮಾಜ ಸೇವಕರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ಎಚ್ ರಘುಕೋಟಿ, ಪ್ರಧಾನ ಸಂಪಾದಕರು, ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಮತ್ತು ಕುಶಾಲನಗರ ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಚಿನ್ ಕುಲಕರ್ಣಿ, ಗ್ರಾಮ ಆಡಳಿತ ಅಧಿಕಾರಿ, ನೆಲಹುದಿಕೇರಿ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ಹಳೆಯ ಕೈಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸಂತೋಷ್ ಎಚ್ಎಸ್, ಕಂದಾಯ ಪರಿವೀಕ್ಷಕರು, ಕುಶಾಲನಗರ ತಾಲೂಕು. ಹಳೆಯ ಕಹಿಯನ್ನು ಮರೆಯೋಣ, ಹೊಸತನ್ನ ಸ್ವಾಗತಿಸೋಣ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸೋನು ಹೆಚ್ಆರ್, ಗ್ರಾಮ ಆಡಳಿತಾಧಿಕಾರಿ, ನಂಜರೆಯಪಟ್ಟಣ ವೃತ್ತ, ಕಂದಾಯ ಇಲಾಖೆ, ಕುಶಾಲನಗರ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಿಮ್ಮಯ್ಯ ಕೊಟ್ರಂಗಡ, ಕೊಡಗು ಅನುದಾನ ರಹಿತ ಖಾಸಗಿ ಶಾಲೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರು, ಕೊಡಗು ಜಿಲ್ಲೆ. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಾಂಚೀರ ಮನುನಂಜುಂಡ, ಅಧ್ಯಕ್ಷರು, ಕೊಡವ ಸಮಾಜ, ಕುಶಾಲನಗರ ಹಾಗೂ ಮಾಜಿ ಅಧ್ಯಕ್ಷರು, ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ, ಕುಶಾಲನಗರ ತಾಲೂಕು. ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ತಾಲೂಕು ಅಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಅವರು ಪ್ರಾಣಿಗಳನ್ನ ರಕ್ಷಣೆ ಮಾಡುವಂತೆ ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ಕುಶಾಲನಗರ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಜಯಶ್ರೀ ಮುರುಗೇಶ್ ಅವರ ನೇತೃತ್ವದಲ್ಲಿ
ಪುರಸಭೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದನಕರುಗಳು ಗುಂಪು ಗುಂಪಾಗಿ ಓಡಾಡುತ್ತಿದ್ದು, ಇದರಿಂದಾಗಿ ವಾಹನ ಸವಾರರಿಗೆ, ಪ್ರವಾಸಿಗರಿಗೆ ತೊಂದರೆ ಉಂಟಾಗುತ್ತಿದ್ದು, ಯಾವುದೇ ಪ್ರಾಣಹಾನಿಯಾಗುವ ಮೊದಲೇ ನಿಯಂತ್ರಿಸಬೇಕು ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲೆಡೆ ಇರುವ ಪಟ್ಟಣ ಪಂಚಾಯಿತಿ ಎಂಬ ನಾಮಫಲಕವನ್ನು ತೆರವುಗೊಳಿಸಿ ಪುರಸಭೆ ಎಂದು ಬದಲಾಯಿಸಬೇಕೆಂದು ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಗೋವಿಂದರಾಜ್ ದಾಸ್, ತಾಲೂಕು ಮಹಿಳಾ ಸಂಚಾಲಕರಾದ ಆಶಾ ರಾಜೇಶ್, ಮೂರ್ತಿ, ಗೋವಿಂದರಾಜ ಶೆಟ್ಟಿ, ನಾಗರಾಜ್, ರಾಣಿ, ಪುಟ್ಟಮ್ಮ ಹಾಗೂ ಗೌರವ ಅಧ್ಯಕ್ಷರಾದ ಪ್ರೇಮರವರು ಉಪಸ್ಥಿತರಿದ್ದರು. ನಮ್ಮ ಕ್ರಿಸ್ಮಸ್ ಮತ್ತು ವರ್ಷ ಒಟ್ಟಿಗೆ ಬಂದಿದೆ ಅಲ್ವಾ, ಆದ್ದರಿಂದ ವಾಹನಗಳು ತುಂಬ ಅತಿ ಹೆಚ್ಚಾಗಿ ನಮ್ಮ ಪ್ರವಾಸದಾನಕ್ಕೆ ಹೊರಗಡೆಯಿಂದ ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದಲೂ ಬರ್ತಾ ಇದ್ದಾರೆ. ಅದರಿಂದ ನಮಗೆ ಇಲ್ಲಿ ಮೊದಲನೇದಾಗಿ ಮೂಗು ಪ್ರಾಣಿಗಳಿಗೆ ಅವರು ಒಂದು ಜೀವ. ಆ ದನ, ಕರ, ನಾಯಿಗಳು ಪ್ರತಿಯೊಂದು ರೋಡಲ್ಲಿ ಇದೆ. ಯಾಕಂದರೆ ಯಾರು ಈ ರೋಡಲ್ಲಿ ಬಿಟ್ಬಿಡ್ತಾರೆ ಅಂದರೆ ಅವ್ರಿಗೆ ಮಾನವಿಕತೆ ಇಲ್ಲ. ಒಂದು ಅಂದರೆ ನಾವು ನಿಮ್ಗೆ ಏನು ಮನವಿ ಕೊಡ್ತಾ ಇದ್ದೀವಿ ಅಂದರೆ ಎಲ್ಲ ಕಡೆನೂ ಅತಿ ವೇಗವಾಗಿ ಬರ್ತಾ ಇದೆ ಗಾಡಿಗಳು. ಯಾವುದು ನಿಧಾನವಾಗಿ ಯಾವ ವೆಹಿಕಲ್ ಬರಲ್ಲ. ಒಂದು ಬೈಕ್ ಆಗಲಿ, ಒಂದು ಕಾರ್ ಆಗಲಿ, ಎಲ್ಲನೂ ಅತಿ ವೇಗವಾಗಿ ಬರೋದ ಕಾರಣದಿಂದ ನಾನು ಒಂದು ವಾರ 10 ದಿವಸದಿಂದಲೂ ನಾನು ಹಸು ದನಕರಗಳೆಲ್ಲ ರೋಡಿಗೆ ಬಿಟ್ಟ ಕಾರಣ ದಯವಿಟ್ಟು ನೀವು ಪಂಚಾಯಿತಿಯಿಂದ ಕ್ರಮ ಕೈಗೊಳ್ಳಬೇಕು. ಒಂದು. ಎರಡನೇನೇನೆಂದರೆ ನಮ್ಮ ಪುರಸಭೆಯಾಗಿ 2 ವರ್ಷಗಳ ಒಂದು ತಲುಪಿದೆ ಅಲ್ವಾ, ಈಗ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ಕಾರಣ ಈಗ ನಾಮಫಲಕ ಎಲ್ಲಿ ಹಾಕಬೇಕು, ನೀವು ಪುರಸಭೆ ನಮ್ಗೆ ಎಲ್ಲಿ ಬರುತ್ತೆ ಆ ಜಾಗದಲ್ಲಿ ನಾವು ನಾಮಫಲಕವನ್ನು ಹಾಕ್ಬೇಕು. ಗಂಧದಕೋಟೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಿಸರ್ಗಧಾಮಕ್ಕೆ ಶಿಫ್ಟಿಂಗ್ ವರ್ಕ್ ಆರ್ಡರ್ ಕೊಟ್ಬಿಟ್ಟಿದೀವಿ. ಅವ್ರೇನಂದ್ರೆ ಈ ಕ್ರಿಸ್ಮಸ್ 1ನೇ ತಾರೀಕೆಲ್ಲ ಮುಗಿದೋಗ್ಲಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಆಮೇಲೆ ನಾವು ಮಾಡೋಣ ಅಂತೇಳಿ ಅವ್ರಿಗೆ ಒಪ್ಕೊಂಡು. ಈಗ ಕ್ರಿಸ್ಮಸ್ ಹೊಸ ವರ್ಷ ಈಗ ತಾನೇ ಪುರಸಭೆ ಆಗಿ ಸಮಯಗಳು ತುಂಬಾ ಆಗಿದೆ ಅಲ್ವಾ. ಎಚ್ ಶಿವರಾಮೇಗೌಡ ರಕ್ಷಣಾ ವೇದಿಕೆಯಿಂದ ನಾನು ನಮ್ಮ ಪಂಚಾಯಿತಿಗೆ ನಾನು ಮನವಿ ಸಲ್ಲಿಸಿದ್ದೀನಿ. ಏನಂದರೆ ರೋಡಲ್ಲಿ ದನಕರುಗಳನ್ನು ರೋಡಲ್ಲಿ ಇಟ್ಟು ವಾಹನಗಳಿಗೆ ತುಂಬ ಸಮಸ್ಯೆ ಆದ ಕಾರಣದಿಂದ ಮತ್ತು ಅವರಿಗೆ ಯಾವ ತೊಂದರೆನೂ ಆಗದಂಗೆ ಮತ್ತು ಒಂದು ಜೀವ ಉಳಿಸಬೇಕು ಅನ್ನೋ ಒಂದು ಮಾನವ ದೃಷ್ಟಿಯಿಂದ ನಾನೊಂದು ಮನವಿಯನ್ನು ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ನಾಮಫಲಕ ನಮ್ಮ ಪುರಸಭೆಯಾಗಿ 1.5-2 ವರ್ಷಗಳಾದರೂ ನಾಮಫಲಕವನ್ನು ಇನ್ನು ಬದಲಾವಣೆ ಮಾಡಬೇಕು ಅಂತ ಮನವಿಯನ್ನು ಕೊಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಎಚ್ ಶಿವರಾಮೇಗೌಡರ ತಾಲೂಕು ಘಟಕದಿಂದ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದಿಂದ ಈ ಪುರಸಭೆ ಆಗಿ ಏನು ಉನ್ನತಿಯನ್ನು ಹೊಂದಿದೆ, ಅಲ್ಲಿಂದ ಕೆಲವು ಸಮಸ್ಯೆಗಳೇನಿತ್ತು ಅದನ್ನು ಮುಖ್ಯ ಅಧಿಕಾರಿಗಳೊಂದಿಗೆ ನಮ್ಮ ಮಹಿಳಾ ಘಟಕ ಚರ್ಚೆ ಮಾಡಿದೆ. ಅದನ್ನು ವಿಶೇಷವಾಗಿ ಈಗ ಕ್ರಿಸ್ಮಸ್ ಹಬ್ಬ ಬಂದು ಜನದಟ್ಟಣೆ, ಪ್ರವಾಸಿಗರು ಜಾಸ್ತಿ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಕೃಷಿ ಕಾಯಕವನ್ನು ಮುಗಿಸಿದಂಥ ಎಲ್ಲ ರೈತರು ತಮ್ಮ ರಾಸುಗಳನ್ನು ಬೀದಿಗೆ ಬಿಡ್ತಾರೆ. ಕಾಡು ಕಟ್ಟತಕ್ಕಂಥ ಪದ್ಧತಿ ಈಗ ಉಡಿಯೂರು ಮತ್ತು ನಮ್ಮ ಹತ್ತೂರು ಭಾಗದಲ್ಲಿ ಇದೆ, ಹಾಗೆ ಬಸವನಹಳ್ಳಿ ಭಾಗದಲ್ಲೂ ಕೂಡ ಇದೆ. ಎಲ್ಲ ಹಸು ದನಕರುಗಳು ಎಲ್ಲ ಏನು ಮಾಡ್ತಾರೆ ಅಂದರೆ ಚಳಿ ಅತಿ ಆದ್ದರಿಂದ ಕಾಡಿನಲ್ಲಿ ಮೇಯಕ್ಕೆ ಬಿಟ್ಟಂತ ಬಂದು ಮುಖ್ಯ ರಸ್ತೆಯಲ್ಲಿ ಹೀಟ್ ಇರೋದ್ರಿಂದ, ವಾಹನಗಳನ್ನು ತಿರುಗಾಡೋದ್ರಿಂದ, ಅಲ್ಲಿ ಬಿಸಿ ಇರೋದ್ರಿಂದ ಅಲ್ಲಿ ಬಂದು ನಿದ್ರಿಸ್ತಕ್ಕಂಥದ್ರಿಂದ ಅನಾಹುತಗಳು ಬೇಕಷ್ಟಾಗಿದ್ದಾವೆ. ಅದರಿಂದ ಅದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದನ್ನು ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅದಾದ ನಂತರ ಈ ಪುರಸಭೆಯಾಗಿ ಪ್ರಮೋಷನ್ ಆಜ್ಞೆ ಆಗಿದೆ. ಕೆಲವು ನಾಮಫಲಕಗಳು ಹಳೆ ನಾಮಫಲಕಗಳು ಹಾಗೇ ಇರೋದ್ರಿಂದ ಅವುಗಳನ್ನು ಕೂಡ ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಿದಂಥವನ್ನು ಕನ್ನಡದಲ್ಲೇ ಆದ್ಯತೆ ಕೊಟ್ಟು ಕನ್ನಡದಲ್ಲೇ ನೀಡಬೇಕು ಅಂತೇಳಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ನಮ್ಮೊಂದಿಗೆ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆಲ್ಲರೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಹೆಚಬರಗು ಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯ ನಾಪೋಕ್ಲ ಸಮೀಪದ ಬಲ್ಲಮಾವಟಿ ಗ್ರಾಮ ವ್ಯಾಪ್ತಿಯಲ್ಲಿ ಕಾಡಾನೆಗಳ ದಾಂಧಲೆಗೆ ವಾಹನಗಳು ಜಖಂಗೊಂಡಿವೆ. ನಾಪೋಕ್ಲ ಸಮೀಪದ ಬಲ್ಲಮಾವಟಿ ಗ್ರಾಮ ಪಂಚಾಯಿತಿಯ ಪೇರೂರು ಗ್ರಾಮದ ಕಿಯಲ್ ಕೇರಿಯಲ್ಲಿರುವ ಮಂಜಾಟ್ ಗಿರಿಜನ ಕಾಲೋನಿಯಲ್ಲಿ ದಾಂಧಲೆ ಮಾಡಿದ ಕಾಡಾನೆಗಳ ಹಿಂಡು 2 ಆಟೋ ಹಾಗೂ 1 ಬೈಕ್ ಅನ್ನು ತುಳಿದು ಪುಡಿಗಟ್ಟಿವೆ. ಇದರಲ್ಲಿ ಪರಿಶಿಷ್ಟ ವರ್ಗದ ಕೆಕೆ ಅರ್ಜುನ ಹಾಗೂ ಕೆಪಿ ಪೂವಯ್ಯ ಎಂಬುವರಿಗೆ ಸೇರಿದ 2 ಆಟೋ ಮತ್ತು ಪಿಎಂ ಪೂನಚ್ಚ ಎಂಬುವರಿಗೆ ಸೇರಿದ ಬೈಕ್ ಸೇರಿದಂತೆ 3 ವಾಹನಗಳನ್ನ ದೂಡಿ ಹಾಕಿದ್ದಲ್ಲದೆ ತುಳಿದು ತೀವ್ರ ನಷ್ಟಪಡಿಸಿವೆ. ಈ ವ್ಯಾಪ್ತಿಯಲ್ಲಿ ನಿರಂತರ ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು
ತೆಕ್ಕ ಬೊಟ್ಟೊಳೆಂಡ ಬೆಳೆಗಾರರ ಭತ್ತದ ಗದ್ದೆ ಸೇರಿದಂತೆ ತೋಟಗಳಿಗೆ ನಿರಂತರ ದಾಳಿ ಮಾಡುತ್ತಿರುವುದರಿಂದಾಗಿ ಭಾರಿ ನಷ್ಟಗಳು ಸಂಭವಿಸಿವೆ. ಇದೀಗ ಕಾಫಿ ತೋಟಗಳಲ್ಲಿ ಕಾಫಿ ಕೊಯ್ಲಿನ ಸಮಯವಾಗಿರುವುದರಿಂದಾಗಿ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಮಾತ್ರವಲ್ಲದೆ ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ಇವರ ಸಮಸ್ಯೆ ಉಂಟಾಗಿದ್ದು ಗ್ರಾಮದಲ್ಲಿ ಜೀವ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇತ್ತೀಚೆಗೆ ಇಲ್ಲಿಯ ಅಪ್ಪಚ್ಚೀರ ಹ್ಯಾರಿ ಎಂಬುವರ ಮೇಲೆ ದಾಳಿ ಮಾಡಿದ ಕಾಡಾನೆಗಳಿಂದಾಗಿ ಜೀವಭಯದಿಂದ ಪಾರಾಗಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿ ನಿವಾಸಿ ಪಾಲೇರ ಅಪ್ಪಣ್ಣ ಎಂಬುವರನ್ನ ಹಿಂದೆ ತುಳಿದುಕೊಂಡಿರುವುದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಈ ಬಗ್ಗೆ ಕ್ಷೇತ್ರದ ಶಾಸಕರು ಸಂಬಂಧಪಟ್ಟ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಕಾಡಾನೆಗಳ ಉಪಟಳವನ್ನ ನಿಯಂತ್ರಿಸಲು ಹಾಗೂ ಸೂಕ್ತ ನಷ್ಟ ಪರಿಹಾರವನ್ನ ಒದಗಿಸಬೇಕೆಂದು ಗ್ರಾಮಸ್ಥರಾದ ಬೊಟ್ಟಲಂಡ ಸರಿಮೇದಪ್ಪ ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನೋಡಿ ವೀರಸ್ವಾಮಿ, ಇದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಬಲ್ಲಮೋಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿದು ಪೇರೂರು ಗ್ರಾಮದ ಕೀಯಲ್ಕೇರಿಯ ಮಂಜಾಟ ಹರಿಜನ ಮತ್ತು ಗಿರಿಜನ ಕಾಲೋನಿ. ಇಲ್ಲಿ ಅತಿ ಹೆಚ್ಚಾಗಿ ಅನುಸೂಚಿತ ಜನಜಾತಿ ಹಾಗೂ ಅನುಸೂಚಿತ ಪಂಗಡದವರು ವಾಸವಾಗಿರುವುದು. ಕಳೆದ ರಾತ್ರಿ ಸುಮಾರು 6 ಆನೆಗಳಿರುವ ಒಂದು ಫ್ಯಾಮಿಲಿ ಹಿಂಡು ಕಳೆದ ಸತತ 1 ವಾರದಿಂದ ಇಲ್ಲೇ ಲಗ್ಗೆ ಇಟ್ಟು ಅಪಾರ ಪ್ರಮಾಣದ ಬೆಳೆಗಳನ್ನು ಹಾಗೂ ಕಳೆದ ವರ್ಷ 2 ವರ್ಷದ ಹಿಂದುಗಡೆ ಒಂದು ಮಾನವ ಹಾನಿ ಸಮೇತ ಮಾಡಿದ್ದಾರೆ. ಈಗ ಕಳೆದ ರಾತ್ರಿ 28/12/2025 ರಾತ್ರಿ ಇವರಿಗೆ ರಸ್ತೆ ಸೌಕರ್ಯ ಇಲ್ಲ, ಇಲ್ಲಿ ವಾಸಿಸುತ್ತಿರುವ ಒಬ್ಬರಿಗೂ ರಸ್ತೆ ಸೌಕರ್ಯ ಇಲ್ಲ. ಆದ್ದರಿಂದ ವಾಹನಗಳಿಗೆ ಸೇಫ್ಟಿಗೋಸ್ಕರ ಇಲ್ಲೇ ಸೇತುವೆ ಪಕ್ಕ ನಿಲ್ಲಿಸಿ ಎಲ್ಲ ಸುಮಾರು ಒಂದು 15 ವಾಹನಗಳು ಇಲ್ಲಿ ನಿಲ್ಲಿಸಲ್ಪಡುತ್ತದೆ. ಆನೆಗಳು ಲಗ್ಗೆ ಇಟ್ಟು ಆನೆಗಳು ಹೊರಡಿಸಿದ್ದಾರೆ. ಅದರ ಮೇಲೆ ಅರಣ್ಯ ಇಲಾಖೆಯವರು ಸದರಿ ಅವರಿಗೆ ವಿನಂತಿಸಿದ ಮೇರೆಗೆ ಅವರು ಬಂದು ಈಗ ಕ್ರಮ ಕೈಗೊಂಡಿದ್ದಾರೆ. ಈ ಆನೆ ಮಾನವ ಸಂಘರ್ಷಕ್ಕೆ ಕಾರಣ ಆನೆಗಳನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಲ್ಲಿ ಆಗಿಬಿಟ್ಟಿದೆ. ಅದನ್ನು ಒಂದು ಉಪದ್ರ ಇರುವ ಆನೆಗಳನ್ನು ಬೇರೆ ಕಡೆಗೆ ಸಾಗಾಟ ಮಾಡಬೇಕಾಗಿ ಅರಣ್ಯ ಇಲಾಖೆಯವರನ್ನು ಕೇಳಿಕೊಳ್ತೇವೆ. ಹಾಗೂ ಅದೇ ರೀತಿ ನಮ್ಮ ಇಲ್ಲಿನ ಶಾಸಕರು ಕೊಡಗು ಜಿಲ್ಲೆಯ ವಿರಾಜಪೇಟೆ ಮತಕ್ಷೇತ್ರಕ್ಕೆ ಒಳಪಡುವ ಈ ಗ್ರಾಮದಲ್ಲಿ ಆ ಶಾಸಕರು ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿ ನಮಗೆ ಶಾಶ್ವತ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕಾಗಿ ಕೇಳಿಕೊಳ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡಹೊನ್ನೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ವತಿಯಿಂದ ಸಮೃದ್ಧಿ ಜ್ಞಾನ ವಿಕಾಸ ಮತ್ತು ಆರೋಗ್ಯದ ಬಗ್ಗೆ ಮಾಹಿತಿ ನೀಡಲಾಯಿತು. ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ವಲಯದ ದೊಡ್ಡಹೊನ್ನೂರು ಕಾರ್ಯಕ್ಷೇತ್ರದಲ್ಲಿ ಸಮೃದ್ಧಿ ಜ್ಞಾನ ವಿಕಾಸ ಕೇಂದ್ರವನ್ನು ನೂತನವಾಗಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತ ಸಮುದಾಯ ಆರೋಗ್ಯ ಅಧಿಕಾರಿ ಮಹೇಂದ್ರ ಸರ್ ಅವರು ಜ್ಞಾನ ವಿಕಾಸ ಸದಸ್ಯರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ನೀಡಿ ಫಲಾನುಭವಿಗಳ ಆರೋಗ್ಯ ತಪಾಸಣೆಯನ್ನು ಮಾಡಿದ ಈ ಕಾರ್ಯಕ್ರಮದಲ್ಲಿ ವಲಯದ ಮೇಲ್ವಿಚಾರಕರಾದ ಪ್ರೇಮಾ ಮೇಡಂ, ತಾಲೂಕಿನ ಸಮನ್ವಯ ಅಧಿಕಾರಿ ಸರಿತಾ ಮೇಡಂ, ಸೇವಾ ಪ್ರತಿನಿಧಿ ಮಂಜುಳಾ, ಶೋಭಾ, ಒಕ್ಕೂಟದ ಪದಾಧಿಕಾರಿ ಕೃಷ್ಣ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸರಿತಾ ಮೇಡಂ ನಿರೂಪಿಸಿದರು. ಸೇವಾ ಪ್ರತಿನಿಧಿ ಮಂಜುಳಾ ಅವರು ಸ್ವಾಗತಿಸಿದರು. ಶೋಭಾ ಅವರು ವಂದನಾರ್ಪಣೆ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಜನವರಿ 3ರಂದು ಸಂಜೆ 5:30ಕ್ಕೆ ಉಡುಪಿಯ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ರಿವಾರ್ಡ್ ಟು ಅವಾರ್ಡ್ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಜೆಸಿ ಬಾಸುಮ ತಿಳಿಸಿದರು. ಉಡುಪಿಯ ಪ್ರೆಸ್ ಕ್ಲಬ್ನಲ್ಲಿ ಜನವರಿ 3ರ ಅವಾರ್ಡ್ ಫಾರ್ ರಿವಾರ್ಡ್ ಕಾರ್ಯಕ್ರಮದ ಕುರಿತಾಗಿ ಮಾಹಿತಿ ನೀಡಲಾಯಿತು. ಜೆಸಿಐ ಉಡುಪಿ ಸಿಟಿ, ವನಸುಮ ಟ್ರಸ್ಟ್ ಮತ್ತು ವನಸುಮ ವೇದಿಕೆ ಸಹಯೋಗದಲ್ಲಿ ಜನವರಿ 3, 2025 ಸಂಜೆ 5:30ರಿಂದ ಉಡುಪಿಯ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ರಿವಾರ್ಡ್ ಟು ಅವಾರ್ಡ್ ದೃಶ್ಯ ಕೊಡಗು ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ. ಹಿಂಸೆ ನಿಲ್ಲಿಸಿ ಎಂಬ ಘೋಷವಾಕ್ಯದೊಂದಿಗೆ 3 ರಾಜ್ಯಗಳಲ್ಲಿ 3,000 ಕಿಲೋಮೀಟರ್ ಜಾಗೃತಿ ಬೈಕ್ ರ್ಯಾಲಿ ಮಾಡಿದ ದೃಶ್ಯ ಕೊಡಗು ಸಾಧನೆಗೆ ಇತ್ತೀಚೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಎಸ್ ಬುಕ್ ಆಫ್ ರೆಕಾರ್ಡ್ 2 ಜಾಗತಿಕ ದಾಖಲೆಗಳಿಗೆ ಸೇರ್ಪಡೆಗೊಂಡಿತು. ಆ ಕಾರಣಕ್ಕಾಗಿ ಆಯೋಜಿಸಲಾದ ಈ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮವನ್ನು ಲಯನ್ಸ್ ಜಿಲ್ಲೆ 317C ಸಕ್ರಿಯ ನಾಯಕ ರಂಜನ್ ಕಲ್ಕೂರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಲಾಲಾಜಿ ಮೆಂಡನ್, ಅಸ್ತ್ರ ಸಮೂಹ ಸಂಸ್ಥೆಗಳ ಪ್ರವರ್ತಕರಾದ ಲಂಚುಲಾಲ್ ಕೆಎಸ್, ಉಡುಪಿ ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಪೂರ್ಣಿಮಾ, ಗೋವಾದ ಲಯನ್ಸ್ ವಿವಿಧ್ ಪಾವಸ್ಕರ್, ಸ್ವರೂಪ ಅಧ್ಯಯನ ಕೇಂದ್ರದ ಗೋಪಾಡ್ಕರ್, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ದಿನಕರ್ ಹೇರೂರು, ಸುಳ್ಯದ ಸುದ್ದಿ ಚಾನೆಲ್ ನಿರ್ದೇಶಕರಾದ ದುರ್ಗಕುಮಾರ್ ನಾಯರ್ಕೆರೆ, ಮಹಾರಾಷ್ಟ್ರದ ಜೆಸಿ ಅಮರ್ ದಲ್ವಿ ಮೊದಲಾದವರು ಭಾಗವಹಿಸಲಿದ್ದಾರೆ. ಉಡುಪಿ ಚೇಂಬರ್ ಆಫ್ ಕಾಮರ್ಸ್ ಕಾರ್ಯದರ್ಶಿ ಡಾಕ್ಟರ್ ವಿಜೇಂದ್ರ ಅಭಿನಂದನಾ ಭಾಷಣ ಮಾಡಲಿದ್ದಾರೆ.
ಜೆಸಿಐ ಉಡುಪಿ ಸಿಟಿ ಅಧ್ಯಕ್ಷೆ ಪಲ್ಲವಿ ಕೊಡಗು ಸಭಾಧ್ಯಕ್ಷತೆ ವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ 9 ವಿಶ್ವ ದಾಖಲೆ ಮಾಡಿದ ಮಂಗಳೂರಿನ ಆದಿಸ್ವರೂಪ ಮತ್ತು ದೃಶ್ಯ ಕೊಡಗು ಸಹ ಪ್ರಯಾಣಿಗ ಉಜ್ವಲ್ ಕಾಮತ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ದೃಶ್ಯ ಕೊಡಗು ಪಾಲುದಾರಿಕೆಯಲ್ಲಿ ಆರಂಭವಾದ ವೇವ್ ನೀರಿನ ಬಾಟಲ್ ಬ್ರ್ಯಾಂಡ್ ಅನಾವರಣ ನಡೆಯಲಿದೆ. ಸಭೆಯಲ್ಲಿ ಕಟ್ಟೆಮಾರ್ ಚಿತ್ರತಂಡದ ನಿರ್ದೇಶಕರು ಹಾಗೂ ಕಲಾವಿದರು ಉಪಸ್ಥಿತರಿದ್ದಾರೆ. ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರದ ಹಲವಾರು ಜೆಸಿ, ಲಯನ್ಸ್, ರೋಟರಿ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಮತ್ತು ಉಡುಪಿಯ ಅನೇಕ ಸಂಸ್ಥೆಗಳು ಸಹಭಾಗಿತ್ವ ನೀಡಲಿದ್ದಾರೆ ಎಂದು ಬೈಕ್ ರ್ಯಾಲಿ ನಿರ್ದೇಶಕ ಹಾಗೂ ಕಾರ್ಯಕ್ರಮ ಸಂಯೋಜಕ ಬಾಸುಮ ಕೊಡಗು ತಿಳಿಸಿದರು. ಗೋಷ್ಠಿಯಲ್ಲಿ ಜೆಸಿಐ ಉಡುಪಿ ಸಿಟಿ ಘಟಕಾಧ್ಯಕ್ಷೆ ಪಲ್ಲವಿ ಕೊಡಗು, ವನಸುಮ ವೇದಿಕೆ ಅಧ್ಯಕ್ಷರಾದ ವಿನಯ್ ಆಚಾರ್ಯ ಮುಣ್ಕೂರು, ವಿಶ್ವ ದಾಖಲೆ ಮಾಡಿದ ದೃಶ್ಯ ಕೊಡಗು ಉಪಸ್ಥಿತರಿದ್ದರು. ನಮ್ಮ ತಂಡದ ಸದಸ್ಯರಾದ ಜೆಸಿ ದೃಶ್ಯ ಕೊಡಗು ಹಾಗೂ ಉಜ್ವಲ್ ಕಾಮತ್ ಅನ್ನೋರು ಕಳೆದ ಬಾರಿ 3 states 3000 ಕಿಲೋಮೀಟರ್ಸ್ ಅಂತ ಒಂದು ರೈಡ್ ಆರ್ಗನೈಸ್ ಮಾಡಿದ್ರು. ರೈಡ್ ಆದ್ಮೇಲೆ ನಮಗೆ ಗೊತ್ತಾಯಿತು ದೃಶ್ಯ ಕೊಡಗು 18 ವರ್ಷ 2 ತಿಂಗಳಿಗೆ ಆ ಕಾಸ್ಟ್ ರೈಡ್ ಮಾಡಿದ್ರು ಅಂತ. ಹಾಗಾಗಿ ಒಲಿದು ಬಂದದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಸ್ ಬುಕ್ ಆಫ್ ರೆಕಾರ್ಡ್ಸ್. ಆ ಅವಾರ್ಡ್ಸ್ಗೆ ರಿವಾರ್ಡ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಪ್ರೆಸ್ ಮೀಟ್ ಅದಕ್ಕಾಗಿ ಈ ಪ್ರೆಸ್ ಮೀಟಿಗೆ ಆಗಮಿಸಿದ ಉಡುಪಿ ಪ್ರೆಸ್ ಕ್ಲಬ್ನ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಟ್ಟಿಗಿದ್ದಾರೆ ನಮ್ಮ ವನಸುಮ ಟ್ರಸ್ಟ್ನ ಅಧ್ಯಕ್ಷರಾದ ಹಾಗೂ ಉಡುಪಿ ಜೆಸಿ ಉಡುಪಿ ಸಿಟಿಯ ಪೂರ್ವಾಧ್ಯಕ್ಷರಾದ ಬಾಸುಮ ಕೊಡಗು ಅವರು, ಹಾಗೂ ನಮ್ಮ ಜೆಸಿಐಯ ಪಾಸ್ಟ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಆದ ಜೆಸಿ ಸಂದೀಪ್ ಮಾಂಜಾ ಅವರು, ಹಾಗೂ ವನಸುಮ ವೇದಿಕೆಯ ಅಧ್ಯಕ್ಷರು ಹಾಗೂ ಜೆಸಿ ಉಡುಪಿ ಸಿಟಿಯ ಪೂರ್ವಾಧ್ಯಕ್ಷರಾದ ಜೆಸಿ ವಿನಯ್ ಮುಣ್ಕೂರ್ ಅವರು, ಮತ್ತು ವನಸುಮ ವೇದಿಕೆಯ ಕಾರ್ಯದರ್ಶಿಯಾದ ಸೋನಿ ರಬ್ದನ್ ಅವರಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ಮುಂದಿನ ಮಾತುಗಳನ್ನು ಬಾಸುಮ ಕೊಡಗು ಅವರು ಮಾಡಲಿದ್ದಾರೆ. ಅದೇ ಉದ್ದೇಶಕ್ಕಾಗಿ ದೃಶ್ಯ ಕೊಡೋದು ಮತ್ತೆ ಉಜ್ವಲ್ ಕಾಮತ್ ಅವರ ಈ ಕೆಲಸಕ್ಕೆ ಒಂದು ರೆಕಾಗ್ನಿಷನ್ ಅಂತ ರಿವಾರ್ಡ್ ಟು ಅವಾರ್ಡ್ ಅಂತ ಇಟ್ಕೊಂಡಿದ್ದು. ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಏಸ್ ಬುಕ್ ಆಫ್ ರೆಕಾರ್ಡ್ಗೆ ನಮ್ಮ ಈವೆಂಟ್ ಆದಮೇಲೆ ಅಪ್ಲೈ ಮಾಡಿ, ತುಂಬಾ ಜನ ಹೇಳಿದ್ರು ಅಪ್ಲೈ ಮಾಡಿ ಅಂತ. ಅದನ್ನ ಯಂಗೆಸ್ಟ್ ಕಾಸ್ಟ್ ರೈಡರ್ ಅಂತೇಳಿ ದೃಶ್ಯ ಕೊಡೋದು ಅವರಿಗೆ ಈ ಅವಾರ್ಡ್ ಸಿಕ್ಕಿರುವಂಥದ್ದು. ಇಲ್ಲಿ ಸನ್ಮಾನ ಮಾಡಲಿಕ್ಕೆ ಅಥವಾ ಅವ್ರನ್ನ ದೃಶ್ಯ ಕೊಡೋದನ್ನ ಅಭಿನಂದಿಸಲಿಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದ ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಯಾಕಂದ್ರೆ ಅವರು ಹೋಗ್ತಾ ಇದ್ದಾಗ ಈ 3 ಸ್ಟೇಟಲ್ಲಿ 3000 ಕಿಲೋಮೀಟರ್ಲಿ ತುಂಬಾ ಜೆಸಿ ಸಂಸ್ಥೆಗಳು, ರೋಟರಿ ಅವರು, ಲಯನ್ಸ್ ಅವರೆಲ್ಲ ಈ ಕಾರ್ಯಕ್ರಮವನ್ನ ಬರೀ ಬೈಕ್ ರೈಡ್ ಹೋಗಿದ್ದಲ್ಲ, ಹೋದಲ್ಲೆಲ್ಲವೂ ಕೂಡ ಅಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ಒಂದು 52 ಕಾರ್ಯಕ್ರಮ ಆಗಿದೆ. ಆ ಸಂಘ ಸಂಸ್ಥೆಯ ರೆಪ್ರೆಸೆಂಟೇಟಿವ್ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡ್ತಾ ಇರೋದು ಲಯನ್ಸ್ ರಂಜನ್ ಕಾಲ್ಪುರ ಅವರು. ಈಗ ಲಯನ್ಸ್ ಅಲ್ಲಿ ಬಹಳ ಸಕ್ರಿಯವಾಗಿರುವಂತಹ ಒಂದು ನಾಯಕ. ಅದ್ರ ಜೊತೆಗೆ ನಮ್ಮ ಲಾಲಾಜಿ ಮೆಂಡನ್ ಸರ್ ಗೆಸ್ಟ್ ಆಗಿರ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಪೂರ್ಣಿಮಾ ಇವೆರಡು ನಿಮಗೆ ಪ್ರೆಸ್ನಲ್ಲಿ ಕೊಟ್ಟಿದ್ದಿದೆ. ಅದರಲ್ಲಿ ನೀವು ಗಮನಿಸ್ಬೋದು. ಆ ದಿವಸ ನಾವೊಂದು ಕಟ್ಟೆಮಾರ ಅಂತ ಒಂದು ಸಿನಿಮಾ ತಂಡ ಪ್ರಮೋಷನ್ಸ್ಗೆ ನಮ್ಮ ಜೊತೆ ಇರ್ತಾರೆ. ಅಂದರೆ ಬರೀ ಜನ ಸೇರಿಸುವ ಉದ್ದೇಶ ಅಂತಲ್ಲ, ನಾನು ಅದರಲ್ಲಿ ಆ್ಯಕ್ಟ್ ಮಾಡಿರೋದ್ರಿಂದ ಮತ್ತು ನಮ್ಮ ತಂಡಗಳನ್ನು ಸೇರ್ಕೊಂಡು ಮಾಡಿರೋದ್ರಿಂದ ಅವತ್ತು ಕಟ್ಟೆಮಾರ ಸಿನಿಮಾಕ್ಕೆ ಪ್ರಮೋಷನ್ಗೆ ಸಪ್ರೇಟ್ ಒಂದು ಟೈಮ್ ಇಟ್ಟಿರ್ತೇವೆ. ಅದೇ ಟೈಮಲ್ಲಿ ದೃಶ್ಯ ಕೊಡೋಕೆ ಯಾರಿಗೆ ಅಭಿನಂದನೆಯನ್ನು ಸ್ವೀಕರಿಸ್ತಾ ಇದ್ದಾರಲ್ಲ ಅವನ ಮಾಲಕತ್ವದ ಒಂದು ಹೊಸ ನೀರಿನ ಬ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ, ವೇವ್ ಅಂತ. ಸೊ ಅದನ್ನು ಅವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಅದನ್ನು ಕಟ್ಟೆಮಾರ ತಂಡವೇ ಲಾಂಚ್ ಮಾಡ್ತಾ ಇದೆ. ಮತ್ತೆ 2 ಸನ್ಮಾನಗಳನ್ನು ಇಟ್ಕೊಂಡಿದ್ದೇವೆ. ಆದಿಸ್ವರೂಪ ಅಂತ ಮಂಗಳೂರಿನ ಸ್ವರೂಪ ಅಧ್ಯಯನ ಕೇಂದ್ರದ ಗೋಪಾಡ್ಕರ್ ಅವರು ಆಲ್ರೆಡಿ ಈಗ 9 ವಿಶ್ವ ದಾಖಲೆಯನ್ನು ವಿವಿಧ ಸ್ಕಿಲ್ಗೋಸ್ಕರ ಮಾಡಿದ್ದಾರೆ. ಅವರನ್ನು ರೆಕಗ್ನೈಸ್ ಮಾಡಲಿಕ್ಕೆ ನಾವು ಇನ್ವೈಟ್ ಮಾಡಿದ್ದೇವೆ. ಅವರಿಗೊಂದು ಸನ್ಮಾನ ಕಾರ್ಯಕ್ರಮ ಇರ್ತದೆ. ಮತ್ತೆ ದೃಶ್ಯ ಕೊಡೋದು ಯಂಗೆಸ್ಟ್ ರೈಡರ್ ಅಂತ ಅಚೀವ್ ಮಾಡಿದ್ರು ಕೂಡ ಅವ್ರ ಜೊತೆಗೆ ಉಜ್ವಲ್ ಕಾಮತ್ ಅವರು ರೈಡ್ ಮಾಡಿದ್ರು. ಅವರೊಂದು ಏಜ್ ಜಾಸ್ತಿ ಆಗಿರೋದ್ರಿಂದ ಅವರ ಆ ಕ್ಯಾಟಗರಿಯಲ್ಲಿ ರೆಕಗ್ನೈಸ್ ಆಗಿಲ್ಲ. ಬಟ್ ಆ ಕಾರಣಕ್ಕೆ ಅವರನ್ನು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ತಾಲೂಕು ಘಟಕ ಆಲೂರು ಇವರ ವತಿಯಿಂದ ಕುವೆಂಪು ಜನ್ಮದಿನದ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ, ಮೊದಲ ಪಂಪ ಪ್ರಶಸ್ತಿ ತಂದುಕೊಟ್ಟ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟವೆಂದು ಹೃದಯ ವೈಶಾಲ್ಯತೆಗೆ ತೋರಿ ಕನ್ನಡದ ಛಾಪನ್ನ ಜಾಗತಿಕ ಮಟ್ಟದಲ್ಲಿ ಗಟ್ಟಿಗೊಳಿಸಿದವರು ವಿಶ್ವಮಾನವ ಕವಿ ಕುವೆಂಪುರವರು ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಕೆಎಂ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ತಾಲೂಕು ಘಟಕ ಆಲೂರು ಹಾಸನ ಜಿಲ್ಲೆ ವತಿಯಿಂದ ಆಲೂರು ತಾಲೂಕು ಕ್ರೀಡಾಂಗಣದಲ್ಲಿ ಶಿಕ್ಷಣ ಇಲಾಖೆಯ ನೌಕರರಿಗಾಗಿ ಪ್ರತಿ ವರ್ಷದಂತೆ ಸದರಿ ವರ್ಷವೂ ಮಹಾಕವಿ ಕುವೆಂಪು ಜನ್ಮ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡಿದ್ದ ವಿಶ್ವ ಮಾನವ ಕ್ರಿಕೆಟ್ ಕಪ್ 2025 ಟೂರ್ನಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಮಾಜ ಸೇವಕ ಕಟ್ಟೆಗದ್ದೆ ನಾಗರಾಜ್ ಮಾತನಾಡಿ, ವರ್ಷವಿಡೀ ಮಕ್ಕಳ ಶೈಕ್ಷಣಿಕ ಅಭ್ಯುದಯಕ್ಕೆ
ಸದಾ ತುಡಿಯುವ ಮಿಡಿಯುವ ಶಿಕ್ಷಕರುಗಳಿಗೆ ಅವರ ಆಸಕ್ತಿದಾಯಕ ಕ್ರಿಕೆಟ್ ಟೂರ್ನಮೆಂಟ್ ಶಿಕ್ಷಕರ ಮನೋಲ್ಲಾಸವನ್ನು ಹೆಚ್ಚಿಸುತ್ತದೆ. ಕನ್ನಡ ನಾಡು ಕಂಡಂತಹ ಸರ್ವಶ್ರೇಷ್ಠ ಕವಿ ಕುವೆಂಪುರವರ ಜನ್ಮದಿನಾಚರಣೆ ನಿಮಿತ್ತ ಇಂಥದೊಂದು ಟೂರ್ನಿ ಹಮ್ಮಿಕೊಂಡ ಸಾಹಿತ್ಯ ವೇದಿಕೆ ನಡೆ ಮೆಚ್ಚುವಂತದ್ದು ಎಂದು ಶ್ಲಾಘಿಸಿದರು. ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಮಣಿಪುರ ಕೃಷ್ಣೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಡಿಎಂ ವರದರಾಜ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಎಂಆರ್ ಶ್ರೀನಿವಾಸ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕ ಎಂಆರ್ ವೇಣುಗೋಪಾಲ್, ಆಲೂರು ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ನವೀನ್ ಬೈರಪುರ, ವೇದಿಕೆಯ ರಾಜ್ಯಾಧ್ಯಕ್ಷ ಕೊಟ್ರೇಶಿ ಸುಪಾರ್, ರಾಜ್ಯ ಕೋಶಾಧ್ಯಕ್ಷರಾದ ಎಚ್ಎಸ್ ಬಸವರಾಜ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಾಸು ಸಮುದ್ರವಳ್ಳಿ, ತಾಲೂಕು ಉಪಾಧ್ಯಕ್ಷರಾದ ಟಿಕೆ ನಾಗರಾಜ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಫಾದರ್ ಡಿಸಿ ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ, ಕುಶಾಲನಗರ. ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಕುವೆಂಪು ಜನ್ಮದಿನದ ಪ್ರಯುಕ್ತ ಕೂಡಿಗೆಯ ಶ್ರೀಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಸೀರೆ ಹಾಗೂ ಬಟ್ಟೆ ವಿತರಿಸಲಾಯಿತು. ಕೂಡಿಗೆಯ ಶ್ರೀಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾ ಘಟಕ ಹಾಗೂ ನಗರ ಘಟಕದ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ 120ನೇ ವರ್ಷದ ಜನ್ಮದಿನಾಚರಣೆ ಅಂಗವಾಗಿ ಕೂಡಿಗೆಯ ಶ್ರೀಶಕ್ತಿ ವೃದ್ಧಾಶ್ರಮದ 30ಕ್ಕೂ ಹೆಚ್ಚು ವಯೋವೃದ್ಧರಿಗೆ ಸಮವಸ್ತ್ರ ವಿತರಣೆ ಮಾಡಲಾಯಿತು. ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಎ ದಿನೇಶ್ ಶೆಟ್ಟಿಯವರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಸೀರೆ ಹಾಗೂ ಪುರುಷರಿಗೆ ಶರ್ಟ್ ಹಾಗೂ ಪಂಚೆ ವಿತರಣೆ ಮಾಡಲಾಯಿತು. ನಂತರ ಅವರು ಮಾತನಾಡಿ, ಕೂಡಿಗೆ ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರಿಗೆ ಇಂದು ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನದ ಅಂಗವಾಗಿ ಎಲ್ಲಾ ವಯೋವೃದ್ಧರಿಗೆ ಬಟ್ಟೆ ಹಾಗೂ ಹಣ್ಣು ಹಂಪಲು ವಿತರಣೆ ಮಾಡಿದ್ದೇವೆ. ಇಲ್ಲಿ ಎಲ್ಲಾ ವಯೋವೃದ್ಧರನ್ನು ನೋಡಿ ನನಗೆ ತುಂಬಾ ನೋವಾಗುತ್ತಿದೆ. ಯಾರೇ ಆಗಲಿ, ಯಾವ ಮಕ್ಕಳೇ ಆಗಲಿ, ತಂದೆ ತಾಯಿಗಳು ನಮ್ಮನ್ನು ಒಂದು ದಿನದಿಂದ ಹಿಡಿದು ಇಲ್ಲಿಯ ತನಕ ನಮ್ಮನ್ನು ನೋಡಿ ನಾವು ಉನ್ನತ ಸ್ಥಾನಕ್ಕೆ ತಲುಪಿರುತ್ತೇವೆ. ಆದರೆ ವಯಸ್ಸಾಗಿದೆ ಎಂದು ಅವರನ್ನು ಆಶ್ರಮಗಳಿಗೆ ಬಿಡುವುದು ಎಷ್ಟು ಸರಿ? ವಯಸ್ಸಾಗಿರುವ ತಂದೆ ತಾಯಿಗಳನ್ನು ನಿಮ್ಮ ಮನೆಯಲ್ಲಿಯೇ ದೇವರ ರೀತಿಯಲ್ಲಿ ನೋಡಿಕೊಳ್ಳಿ. ಯಾರು ವಯಸ್ಸಾಗದೆ ಇರುವವರನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಎಂದು ವೃದ್ಧಾಶ್ರಮಕ್ಕೆ ಬಿಡಬೇಡಿ ಎಂದು ಹೇಳಿದರು. ಇಲ್ಲಿ ಇರುವ ವಯೋವೃದ್ಧರನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವು ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಿ ಆದಷ್ಟು ಸಹಾಯವನ್ನು ಕೆಲ ವೃದ್ಧಾಶ್ರಮಗಳಿಗೆ ಮಾಡುತ್ತೇನೆ ಎಂದು ಕಣ್ಣೀರಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡಗು ಜಿಲ್ಲಾಧ್ಯಕ್ಷ ಡಾಕ್ಟರ್ ದಿನೇಶ್ ಶೆಟ್ಟಿ ತಮ್ಮ ದುಃಖವನ್ನು ವಯೋವೃದ್ಧರ ಹತ್ತಿರ ಹಂಚಿಕೊಂಡರು. ನಂತರ ಎಲ್ಲಾ ವಯೋವೃದ್ಧರ ಯೋಗಕ್ಷೇಮವನ್ನು ವಿಚಾರಿಸಿ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಎ ದಿನೇಶ್ ಶೆಟ್ಟಿ, ನಗರ ಅಧ್ಯಕ್ಷ ಮಣಿಕಂಠ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು, ಜಿಲ್ಲಾ ಗೌರವ ಅಧ್ಯಕ್ಷರಾದ ರಾಜಶೇಖರ್ ಗೌಡ, ಜಿಲ್ಲಾ ಉಪಾಧ್ಯಕ್ಷರಾದ ನಿರ್ಮಲಾ, ಸರಳ ರಾಮಣ್ಣ, ತಾಲೂಕು ಸಂಘಟನಾ ಕಾರ್ಯದರ್ಶಿ ಅನಸೂಯ, ಮಡಿಕೇರಿ ತಾಲೂಕು ಅಧ್ಯಕ್ಷರಾದ ಶಿವಣ್ಣ, ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಪ್ರವೀಣ್ ಹಾಗೂ ಪರಮೇಶ್, ಧನ್ಪಾಲ್, ರಂಗಸ್ವಾಮಿ, ಸತೀಶ್, ಅರುಣ್, ಮಡಿಕೇರಿ ನಾಗರಾಜ್, ರಮೇಶ್ ರೈ, ಕೆ ಕೃಷ್ಣ, ಜಿಲ್ಲೆಯ ಕಾರ್ಯದರ್ಶಿ ಜಯರಾಜ್ ಹಾಗೂ ಕೂಡಿಗೆಯ ಶಕ್ತಿ ವೃದ್ಧಾಶ್ರಮದ ವ್ಯವಸ್ಥಾಪಕರಾದ ಚಂದ್ರು ಹಾಗೂ ಶಕ್ತಿ ವೃದ್ಧಾಶ್ರಮದ ವಯೋವೃದ್ಧರು ಹಾಗೂ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಪದಾಧಿಕಾರಿಗಳು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಇವತ್ತು ಕುವೆಂಪು ಅವರ 120ನೇ ಜನ್ಮ ಜಯಂತಿಯನ್ನ ನಾವು ಆಚರಿಸುವ ಸಂದರ್ಭದಲ್ಲಿ ಹಾಗೂ ಅವರು ಬರೆದ ನಾಡಗೀತೆಗೆ 100 ವರ್ಷ ತುಂಬಿದೆ. ಆ ಸಂತೋಷ ಇವತ್ತು ನಾವು ವೃದ್ಧಾಶ್ರಮಕ್ಕೆ ಬಂದಿದ್ವಿ, ಶಕ್ತಿ ವೃದ್ಧಾಶ್ರಮ ಕೂಡಿಗೆ. ಇವತ್ತು ಎಲ್ಲ ಹಿರಿಯರನ್ನ ನೋಡಿ ನನಗೆ ತುಂಬ ನೋವಾಯಿತು. ನೋವಿನ ವಿಚಾರ ಏನು ಅಂದರೆ, ಎಲ್ಲ ಸಂಬಂಧವನ್ನು ಕಳ್ಕೊಂಡು ಮನೆಯಲ್ಲಿ ಸರಿ ಇಲ್ಲದ ಕಾರಣ ವೃದ್ಧಾಶ್ರಮಕ್ಕೆ ಬಂದು ಸೇರ್ಕೊಂಡಿದ್ದಾರೆ. 12 ವರ್ಷದಿಂದ ಸೇರಿರೋರು ಇದ್ದಾರೆ, 13 ವರ್ಷದಿಂದ ಸೇರಿರೋರು ಇದ್ದಾರೆ, 6 ವರ್ಷದಿಂದ ಸೇರಿರೋರು ಇದ್ದಾರೆ. ನನಗೆ ಇವತ್ತು ತುಂಬ ನೋವಿನ ಸಂಗತಿ ಆಗೋಯ್ತು. ಇಲ್ಲಿ ವೃದ್ಧಾಶ್ರಮದ ಚಂದ್ರಣ್ಣ ಎಲ್ಲರಿಗೂ ಕೂಡ ಒಳ್ಳೆ ಊಟ ಕೊಟ್ಟು ಅವ್ರನ್ನ ಅವರು ಮಗನ ಥರ ನೋಡಿಕೊಂಡು ಎಲ್ಲರನ್ನೂ ಸಂತೋಷವಾಗಿ ಇಟ್ಕೊಂಡು ನೋಡ್ಕೊಂಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನನಗೆ ಒಂದು ನೋವಾಗಿ ಸಂಗತಿ ಏನು ಅಂದರೆ, ಯಾವುದೇ ಸಮಾಜ ಆದರೂ ಅಷ್ಟೇ, ನಮ್ಮ ಸಮಾಜದಲ್ಲಿ ತಂದೆ ತಾಯಿಗಳು ತನ್ನ ಮಕ್ಕಳು ಯಾವಾಗಲೂ ತಂದೆ ತಾಯಿನ ಪ್ರೀತಿಯಿಂದ ನೋಡ್ಕೋಬೇಕು. ಯಾವುದೇ ಸಂಬಂಧವನ್ನು ಕೋಪದಿಂದಾಗಲಿ ದ್ವೇಷದಿಂದಾಗಲಿ ಸಂಬಂಧನ ಹಾಳು ಮಾಡ್ಕೋಬಾರ್ದು. ಸಂಬಂಧವನ್ನು ಹಾಳು ಮಾಡ್ಕೊಂಡಾಗ ಈ ರೀತಿ ಪರಿಸ್ಥಿತಿ ಆಗೋಯ್ತದೆ. ಆ ಪರಿಸ್ಥಿತಿಗೆ ನಾವು ದಾರಿ ಮಾಡ್ಕೊಡ್ಬಾರ್ದು. ದಯವಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಅಷ್ಟೇ ನಮ್ಮನ್ನ ಸಾಕಿ ಬೆಳೆಸ್ತಂಥ ತಂದೆ ತಾಯಿಗಳನ್ನ ನಾವು ಯಾವಾಗಲೂ ಪ್ರೀತಿಸಬೇಕು ಅಷ್ಟೇ.
ಆಮೇಲೆ ನನಗೆ ಒಂದು ನೋವಿನ ಸಂಗತಿ ಏನಂದರೆ, ಇವತ್ತು ರುದ್ರಾಶ್ರಮ, ಇಲ್ಲಿ ಕೂಡಿಗೆ ರುದ್ರಾಶ್ರಮನ ಖಾಲಿ ಮಾಡೋ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಯಾರಾದರೂ ಸಹಾಯ ಮಾಡೋರಿದ್ರೆ ಅವ್ರಿಗೆ ಸಹಾಯ ಮಾಡಿ ಒಳ್ಳೆ ರುದ್ರಾಶ್ರಮ ಸಿಕ್ಕೋಂಗೆ ಮಾಡುವಂಥ ವ್ಯವಸ್ಥೆನ ಮಾಡಬೇಕು ಅಂದ್ಬಿಟ್ಟು ನಾನು ನಮ್ಮ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಒಂದು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿ, ಇವತ್ತು 30 ಜನ ಇದ್ದಾರೆ ರುದ್ರಾಶ್ರಮದಲ್ಲಿ. ಅವ್ರಿಗೆಲ್ಲ ಅನ್ನ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಬಟ್ಟೆ ವ್ಯವಸ್ಥೆ ಆಗಲಿ ನಮ್ಮ ರುದ್ರಾಶ್ರಮದ ಚಂದ್ರಣ್ಣವ್ರು ಮಾಡ್ತಾ ಎಷ್ಟು ನಾನು ಕುತೂಹಲಕ ಧನ್ಯವಾದಗಳು ಹೇಳಿದ್ರು ಸಾಲದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಪುಣ್ಯವಂತರು. ಇವತ್ತು ಅವ್ರ ಪುಣ್ಯ ಎಲ್ಲರಿಗೂ ಸಿಕ್ಕಲಿ. ನನಗೂ ಒಂದು ಆಸೆ ಇದೆ, ಮುಂದೆ ಒಂದು ರುದ್ರಾಶ್ರಮ ಮಾಡಬೇಕು, ಎಲ್ಲರನ್ನೂ ನಾನು ನೋಡ್ಕೋಬೇಕು, ಅವ್ರ ಥರ ನೋಡ್ಕೋಬೇಕು ಅನ್ನೋ ಒಂದು ಆಸೆ ನನ್ನ ಮನಸ್ಸಲ್ಲಿದೆ. ಅದನ್ನ ಆದಷ್ಟು ಬೇಗ ದೇವರು ಈಡೇರಿಸಿದ್ರೆ ನಾನು ಖಂಡಿತ ಮಾಡೇ ಮಾಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಚ್.ಎಸ್. ಪ್ರತಿಮಾ ಹಾಸನ್ ಅವರಿಗೆ ಕರುನಾಡ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರವೀಂದ್ರ ಕಲಾಕ್ಷೇತ್ರ ನಯನ ಸಭಾಂಗಣ, ಕನ್ನಡ ಭವನ, ಬೆಂಗಳೂರಿನಲ್ಲಿ ಅನ್ನಪೂರ್ಣೇಶ್ವರಿ ಹ್ಯುಮ್ಯಾನಿಟಿ ಫೌಂಡೇಶನ್ ಹಾಗೂ ವಿಶ್ವಕರ್ಮ ಅಭಿವೃದ್ಧಿ ಫೌಂಡೇಶನ್ ವತಿಯಿಂದ ವಿಶ್ವ ಮಾನವ ದಿನಾಚರಣೆ ಹಾಗೂ 3 ವರ್ಷ ಪೂರ್ಣಗೊಳಿಸಿದ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಸ್ಥಾಪಕ ದಿನೋತ್ಸವ ಮತ್ತು ರಾಜ್ಯ ಮಟ್ಟದ ಕರುನಾಡ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಹಿಳಾ ಸಾಧಕಿಯಾದ ಹಾಸನ ನಗರದ ಶಿಕ್ಷಕಿ, ಸಾಮಾಜಿಕ ಚಿಂತಕಿ, ಸಾಹಿತಿ, ಪತ್ರಕರ್ತೆ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು, ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನದ ಬಹುಮುಖ ಪ್ರತಿಭೆ, ಸದಾ ಕ್ರಿಯಾಶೀಲರಾಗಿರುವ ಹಾಗೂ ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಹಲವಾರು ಸಂಘ ಸಂಸ್ಥೆಯಲ್ಲಿ ಪದಾಧಿಕಾರವನ್ನು ಪಡೆದು ಕಾರ್ಯನಿರ್ವಹಿಸುತ್ತಿರುವ, ನಾಡು, ನುಡಿ, ಕಲೆ, ಸಂಸ್ಕೃತಿಗೆ ನೀಡಿರುವ ಇವರ ಸೇವೆಯು ಅಪಾರವಾಗಿದ್ದು, ನೂರಾರು ಪ್ರಶಸ್ತಿಗಳನ್ನು ಪಡೆದಿರುವ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ಪ್ರಶಸ್ತಿಯನ್ನು ಪಡೆದು ಹಾಸನದ ಹೆಮ್ಮೆಯ ಪುತ್ರಿಯಾಗಿ ಗುರುತಿಸಿಕೊಂಡಿರುವ ಮಹಿಳಾ ಸಾಧಕಿಯಾದ, ಮಹಿಳಾ ಹೋರಾಟಗಾರ್ತಿಯಾದ, ಕನ್ನಡ ಪರ ಹೋರಾಟಗಾರ್ತಿಯಾದ, ಸಮಾಜ ಸೇವಕಿ, ಸಂಘಟಕಿ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಸಾಹಿತ್ಯಿಕವಾಗಿ ಸೇವೆ ಸಲ್ಲಿಸಿರುವ ಹಾಗೂ ಹಲವಾರು ಪ್ರಕಾರಗಳಲ್ಲಿ 12ಕ್ಕೂ ಹೆಚ್ಚು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಿ ಹಲವು ಕೃತಿ ಬಿಡುಗಡೆಗೆ ಸಿದ್ಧವಾಗುತ್ತಿದ್ದು, ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿರುವ ಹಾಗೂ ಗಾಯಕಿ, ಅಂಕಣಗಾರ್ತಿ, ಹಲವಾರು ಪ್ರಕಾರಗಳಲ್ಲಿ ಪತ್ರಿಕೆಗಳಲ್ಲಿ ಬರೆಯುತ್ತಿರುವ ಎಚ್.ಎಸ್. ಪ್ರತಿಮಾ ಹಾಸನ್ ಅವರನ್ನ ಶಿಕ್ಷಣ ಕ್ಷೇತ್ರಕ್ಕೆ ಆಯ್ಕೆ ಮಾಡಿ ಪ್ರತಿಷ್ಠಿತವಾದ ಕರುನಾಡ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಮಹರ್ಷಿ ತಪೋರತ್ನ ಶಿವಾಚಾರ್ಯರು, ಶಿವಸಿದ್ಧಿ ಸೋಮೇಶ್ವರ ಮಹಾಸಂಸ್ಕೃತಿಗಳು, ಶ್ರೀ ಕ್ಷೇತ್ರ ಮುಕ್ತಿಮಠ, ಭೂತರಮನಹಟ್ಟಿ, ಬೆಳಗಾವಿ ಹಾಗೂ ಶ್ರೀಮತಿ ನಿತ್ಯ ಎಂ ಆಚಾರ್ ಅಧ್ಯಕ್ಷರು, ವಿಶ್ವಕರ್ಮ ಅಭಿವೃದ್ಧಿ ಫೌಂಡೇಶನ್, ನಿರಂಜನ್ ಶೆಟ್ಟಿ, ಶ್ರೀ ಸುಜ್ಞಾನಮೂರ್ತಿ, ಇನ್ನೂ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಚ್.ಎಸ್. ಪ್ರತಿಮಾ ಹಾಸನ್ ಅವರಿಗೆ ಕರುನಾಡ ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಜನವರಿ 3ರಂದು ಸಂಜೆ 5:30ಕ್ಕೆ ಉಡುಪಿಯ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ರಿವರ್ ಟು ಅವರ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷರಾದ ಜೆಸಿ ಬಾಸುಮ ತಿಳಿಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ತಾಲೂಕು ಅಧ್ಯಕ್ಷರಾದ ಜಯಶ್ರೀ ಮುರುಗೇಶ್ ಅವರು ಪ್ರಾಣಿಗಳನ್ನು ರಕ್ಷಣೆ ಮಾಡುವಂತೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.